ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಬಂದಿದ್ದೇವೆ. JDS ಫೈಟಿಂಗ್ ಫಾರ್ ಸರ್ವೈವಲ್ ಅಂತ ಐತೆ. ನಮ್ದು ಹಿರಿಯ ನಾಯಕರು GT ದೇವೇಗೌಡ ಅವ್ರು ಬಿಟ್ಟು ಹೋಗ್ತಿದ್ದು ಅನ್ನುವಂಥ ಒಂದು ಇದ್ರಲ್ಲಿ CM ಇಬ್ರಾಹಿಂ ಜೊತೆಗಿದ್ರು, CM ಇಬ್ರಾಹಿಂ ಬಿಟ್ಟು ಹೋದ್ರು. ಅದೆಲ್ಲ ಇಲ್ಲಿ ಮುಖಂಡರು ಬಿಟ್ಟು ಹೋಗ್ತಾರೆ. JDS ಇಸ್ ಒಂದು ವರ್ಜ್ ಆಫ್ ಕೊಲ್ಯಾಪ್ಸ್. ಅದಕ್ಕೆ ಸುಮ್ಮನೆ ಅವನು ಸರ್ವೈವಲ್ಗೆ ವರ್ಕ್ ಮಾಡ್ತೇನೆ ಅನ್ನೋ ಆರೋಪ. ಒಂದು ತಮಗೆ ಇತಿಹಾಸವನ್ನು ಮೆಲ್ಕಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ. ಜನತಾದಳ ಪಕ್ಷದಲ್ಲಿ ಇಲ್ಲಿಯವರೆಗೂ 50ಕ್ಕೂ ಹೆಚ್ಚು ಜನ ಈ ಪಕ್ಷದಲ್ಲಿ ಗುರುತಿಸ್ಕೊಂಡು ಶಾಸಕರಾಗಿ ಬೆಳೆದು ರಾಜಕೀಯವಾಗಿ ಇವತ್ತು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ 9 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಾಗಿ 30% ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ. 50ಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನು ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬಂದರೂ ಕೂಡ ಪಕ್ಷ ಇನ್ನೂ ಭಾಳ ಶಕ್ತಿಯುತವಾಗಿ ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ. ಯಾಕೆಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ. ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನು ಯಾರೇ ಬಂದರೂ ಹೋದರೂ ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ಒಂದು ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ. ಇದು ಒಂದು ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ. ಎಷ್ಟೋ ಜನ ಬಂದಿದ್ದಾರೆ, ಹೋಗಿದ್ದಾರೆ. ಆದರೂ 25 ವರ್ಷ ಸುವರ್ಣ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿದ್ದೀವಿ ಅಂದರೆ ಈ ಪಕ್ಷದ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನಾವು ಇವತ್ತು ಕೂಡ ಜನತಾದಳ ಪಕ್ಷ ಪ್ರಬಲವಾಗಿ ಉಳ್ಕೊಳ್ಳಿಕ್ಕೆ ಇದು ಕಾರಣ ಅಂತಕ್ಕಂಥದ್ದು ನಾನು ಗಟ್ಟಿಯಾಗಿ ನಂಬಿದ್ದೀನಿ. ಹೇಳ್ತಾರೆ ವೈಯಕ್ತಿಕ ಕಾರಣ ಅಂತ. ಅಲ್ಲಿ ಯಾರೋ ಹೋದವ್ರು ಎಲ್ಲರೂ ಹೇಳ್ತಾರೆ ನಮಗೆ ಸಿಗಬೇಕಾಗತ್ತ ಗೌರವ ಸಿಕ್ಕಿಲ್ಲ. ಬರೀ ಪಾರ್ಟಿ ಅಂದರೆ ಅಪ್ಪ ಮಕ್ಕಳು ಮಾರ್ಗ ನಡೆಸೋದು, ನಮ್ಗೆ ಯಾವುದು ಅಧಿಕಾರ ಕೊಟ್ಟಿಲ್ಲ. ಎಷ್ಟು ದಿನ ನಾವು ಅಲ್ಲಿ ಆ ಥರ ಇರಬೇಕು ಅನ್ನೋಂಥ ಆರೋಪದಿಂದ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದ ಮೇಲೆ ನಮ್ಗೆ ಸ್ಥಾನ ಸಿಕ್ತು. ಹೊರಗೆ JDS ಇಲ್ಲಿವರೆಗೆ ನಮಗೆ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥ ಅವ್ರದ್ದು ಒಂದು ಇಂದಿನ ಪ್ರಸ್ತುತ ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡೋದಾದರೆ ಇವತ್ತಿನ ಈ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನವ್ರನ್ನ ಉಪಮುಖ್ಯಮಂತ್ರಿ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತವರು ಮುಖ್ಯಮಂತ್ರಿಗಳಾಗ್ತಾಯಿದ್ರೆ ಏನೋ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಮತ್ತೊಬ್ಬರು ಬಹಳ ಹಿರಿಯ ನಾಯಕರು MP ಪ್ರಕಾಶ್ರವರು ನಮ್ಮ ಜೊತೆಯಲ್ಲಿ ಇವತ್ತು ಅವರು ಇಲ್ಲ. ಅವ್ರನ್ನೂ ಕೂಡ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ತಗೊಂಡು ಹೋಗಿದ್ವು. ಇದು ಯಾವುದೇ ಒಂದು ಏನೋ ನಮ್ಮ ತಲೆ ಮೇಲೆ ಒಂದು ಸಮುದಾಯದ ಒಂದು ಪಟ್ಟ ಕಟ್ತಾರಲ್ಲ, ಇವ್ರು ಯಾರೂ ಕೂಡ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಹಾಗಾಗಿ ಜನತಾದಳ ಪಕ್ಷ ಸರ್ವ ಜನಾಂಗಕ್ಕೂ ಸರ್ವ ಸಮುದಾಯಕ್ಕೂ ಕೂಡ ರಾಜಕೀಯವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿಸ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಇವು 2 ಸಣ್ಣ ಉದಾಹರಣೆಗಳು ನಿಮ್ಮ ಕಣ್ಣು ಮುಂದೆ ಇಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.